ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗಾಗಲೇ ನಾವು ಸೋಷಿಯಲ್ ಸೈನ್ಸ್ ವಿಭಾಗಕ್ಕೆ ಸಂಬಂಧಿಸಿದಂತೆ HSTR, PSTR ಮತ್ತು GPSTR ಅಲ್ಲಿ ನೋಡಿ, ಸಮಾಜ ವಿಜ್ಞಾನ ವಿಷಯಗಳಲ್ಲಿ ಇತಿಹಾಸದ ಪ್ರಶ್ನೆಗಳಲ್ಲಿ ನಾನಿವತ್ತು 5ನೇ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ಪ್ಲೇ ಸ್ಟೋರಲ್ಲಿ ಹೋದರೆ ನಿಮಗೆ ಸೋಷಿಯಲ್ ಸೈನ್ಸ್ ಅಂತಕ್ಕಂತಹ ಒಂದು ಪ್ಲೇ ಲಿಸ್ಟ್ ಸಿಗುತ್ತೆ. ಆ ಲೀಸ್ಟಲ್ಲಿ ನೀವು ವಿಡಿಯೋಗಳನ್ನು ನೋಡ್ಬೋದು. 40+ ವಿಡಿಯೋಗಳಿದೆ. ಇನ್ನೂ ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಮ್ಮಲ್ಲಿ ಈಗಾಗಲೇ HSTR ಮತ್ತು GPSTR ಹಾಗೆ ನಿಮ್ಮ PSTR ಒಂದು ಏನು ಕೋರ್ಸ್ಗಳು ತರಬೇತಿ ಆನ್ಲೈನಲ್ಲಿ ಆರಂಭಗೊಂಡಿದೆ. ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೋದು. ಹಾಗೆ PM ಮೆಥಡ್ ಇರ್ಬೋದು ಮತ್ತು ಸೋಷಿಯಲ್ ಸೈನ್ಸ್ ಇರ್ಬೋದು, ಇವುಗಳ ಒಂದು ಕ್ಲಾಸಸ್ಗಳು ನಡೀತಾ ಇದೆ. ನೆಕ್ಸ್ಟ್ ಹಾಗಾದರೆ, ಹಿಂದೆ ನಮಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು HSTRಲ್ಲಿ ಅಥವಾ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳ ಕುರಿತು ಇವತ್ತು ನಾನು ಮಾತಾಡ್ತಾ ಹೋಗ್ತೀನಿ. ಜಸ್ಟು ಮರಾಠ ಮಿಡಿವಲ್ ಹಿಸ್ಟ್ರಿಯಲ್ಲಿ ಮರಾಠರ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಕೆಳಗಿನ ಯಾವ ಕೋಟೆಯನ್ನು ಶಿವಾಜಿ ತನ್ನ ತಂದೆಯನ್ನು ಬಿಡಿಸಿಕೊಳ್ಳಲು ಮೊಹಮ್ಮದ್ ಆದಿಲ್ ಶಾನಿಗೆ ಬಿಟ್ಟುಕೊಟ್ಟನು ಅಂತ. ನೋಡಿ, ನಮಗೆ ಮೊಹಮ್ಮದ್ ಆದಿಲ್ ಶಾಗಳ ಬಗ್ಗೆ ಮಾಹಿತಿ ಗೊತ್ತಿರಬೇಕು. ಅದೇ ಮರಾಠರ ಬಗ್ಗೆ, ಹಾಗೆ ಕೆಳದಿಯ ಚೆನ್ನಮ್ಮ ಅದೇ ಕಾಲದಲ್ಲಿದ್ದರು, ಮತ್ತು ಔರಂಗಜೇಬ್. ನೋಡಿ, ಔರಂಗಜೇಬ್ ಇರ್ಬೋದು, ಕೆಳದಿ ಚೆನ್ನಮ್ಮ ಇರ್ಬೋದು, ಹಾಗೆ ಚಿಕ್ಕದೇವರಾಜ ಒಡೆಯರ್ ಇರ್ಬೋದು, ಹಾಗೆ ಶಿವಾಜಿ ಇರ್ಬೋದು, ಹಾಗೆ ಈ ಮೊಹಮ್ಮದ್ ಆದಿಲ್ ಶಾ ಅಂತಕ್ಕಂಥವನು ಏನು ಗೋಲ್ ಗುಂಬಾಜನ್ನು ಕಟ್ತಾನಲ್ವ, ಮೊಹಮ್ಮದ್ ಆದಿಲ್ ಶಾ, ಅವನ ಬಗ್ಗೆ ಗೊತ್ತಿರಬೇಕು. ಇಲ್ಲಿ ಪ್ರತಾಪಗಡ ಇದೆ, ರಾಯಗಡ ಇದೆ, ಹಾಗೆ ತೋರಣಗಡ ಕೋಟೆ ಇದೆ, ಹಾಗೆ ಕೊಂಡಾಣ ಕೋಟೆ ಇದೆ ಅಂತಕ್ಕಂಥ. ನೋಡಿ, ಶಿವಾಜಿಗೆ ಸಂಬಂಧಿಸಿದಂತೆ ಶಿವಾಜಿ ರಾಯಗಢದಲ್ಲಿ 1674ರಲ್ಲಿ ಪಟ್ಟಾಭಿಷೇಕನಾಗಿದ್ದು ರಾಯಗಢದಲ್ಲಿ. ನೋಡಿ, ಪ್ರತಾಪಗಡ ಯಾಕೆ ಇಂಪಾರ್ಟೆಂಟು ಅಂದರೆ 1659ರಲ್ಲಿ ಶಿವಾಜಿಯು ಈ ಹುಲಿ ವ್ಯಾಘ್ರಾನಕದಿಂದ ಈ ಅಫ್ಜಲ್ ಖಾನನ್ನು ಕೊಂದಂಥದ್ದು. ನೆಕ್ಸ್ಟು ಈ ಒಂದು 1648ರಲ್ಲಿ ಏನು ಈ ಕೋಟೆಯನ್ನು ಗೆಲ್ಲೋದಕ್ಕೆ ಶಿವಾಜಿ ಏನೇನು ಮಾಡ್ದ, ಈ ಕೊಂಡಾಣ ಕೋಟೆ ಅಂತಕ್ಕಂಥದ್ದೇನಿದೆ ಇದನ್ನು ಬಿಟ್ಟುಕೊಟ್ಟ ಶಿವಾಜಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ತೋರಣಗಡ ಕೋಟೆ ಅಂತಕ್ಕಂಥದ್ದೇನಿದೆ 1646ರಲ್ಲಿ ಅವನ ದಿಗ್ವಿಜಯಗಳನ್ನು ಆರಂಭ ಮಾಡಿದ್ದೆಲ್ಲಿ ಅಂದರೆ ಈ ತೋರಣಗಡ ಕೋಟೆ ಅಂತ. ನೋಡಿ, ಹಾಗಾಗಿ ಈ 4 ಆಪ್ಷನ್ಸ್ಗಳ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಬೇಕು. ಹಾಗೆ ಶಿವಾಜಿಯ ಇತರೆ ಅಂಶಗಳ ಬಗ್ಗೆ ನಿಮಗೆ ಶೈಸ್ತಾ ಖಾನು, ಔರಂಗಜೇಬನ ಸೇನಾನಿ, ಇವನ ಮೇಲೆ ಅಟ್ಯಾಕ್ ಮಾಡಿ ಬೆರಳನ್ನು ಗಾಯಗೊಳಿಸಿದ್ರ ಬಗ್ಗೆ ಶಿವಾಜಿ ಗೊತ್ತಿರಬೇಕು. ಹಾಗೆ ಈ ಬಿಜಾಪುರದ ಆದಿಲ್ ಶಾಹಿಗಳಲ್ಲಿ ಈ ಅಫ್ಜಲ್ ಖಾನ್ ಅಂತಕ್ಕಂಥವನು, 2ನೇ ಹಾಲಿ ಆದಿಲ್ ಶಾನ ಸೇನಾನಿಯಾದ ಅಫ್ಜಲ್ ಖಾನ್ ಏನು ಮಾಡ್ತಾನೆ, ಇಲ್ಲಿ ಯಾವ ರೀತಿಯ ಒಂದು ತೊಂದರೆಯನ್ನು ಅನುಭವಿಸಿದ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ಕೊಂಡಾಣ ಕೋಟೆ ಅಂತಕ್ಕಂಥದ್ದೇನಿದೆ ಇದು ಮೇಜರಾಗಿ ನಿಮಗೆ ಗೊತ್ತಿರಲಿ. ಇದಾದಮೇಲೆ ನಮಗೆ ಕ್ರಿಸ್ತ ಶಕ 1672ರಲ್ಲಿ ನಡೆದ ಡ್ಯಾಶ್ ಯುದ್ಧದಲ್ಲಿ ಶಿವಾಜಿ ಮೊಘಲ್ ಸೈನ್ಯವನ್ನು ಸೋಲಿಸಿದ ಅಂತ. ನೋಡಿ, ಮೊಘಲರನ್ನು ಸೋಲಿಸಿ ತನ್ನ ಸೆಲಾರ್ ಕೋಟೆಯನ್ನು ವಶಪಡಿಸಿಕೊಂಡಿದ್ದು ಯಾವಾಗ ಅಂದರೆ ಶಿವಾಜಿ ಈ ಔರಂಗಜೇಬ್ ಕಾಲದಲ್ಲಿ. ಸೆಲಾರ್ ಅಂತಕ್ಕಂಥದ್ದೇನಿದೆ ಔರಂಗಜೇಬ್ ಕಾಲದಲ್ಲಿ ಶಿವಾಜಿ ಅಟ್ಯಾಕ್ ಮಾಡಿ ಈ ಸೆಲಾರ್ ಕದನ 1672ರ ಸೆಲಾರ್ ಕದನ ಏನಿದೆ ಈ ಕೋಟೆಯನ್ನು ಶಿವಾಜಿ ವಶಪಡಿಸ್ಕೊಳ್ತಾನೆ ಅಂತಕ್ಕಂಥದ್ದು ನಿಮಗೆ ಇಂಪಾರ್ಟೆಂಟಾಗಿ ಗೊತ್ತಿರಬೇಕು. ಆಗ ಸಂಗಮೇಶ್ವರ, ತೋರಣ ಮತ್ತು ರಾಯಗಢ ಅಂತಿದೆ. ಈ ಗೆರಿಲ್ಲಾ ಯುದ್ಧ ಪದ್ಧತಿಯನ್ನು ತಂದಿದ್ದರಿಂದ ಬೇರೆ ಬೇರೆ ವಿಧಾನದಲ್ಲಿ ಆಗ್ಬೋದಂಥ ಮುಖ್ಯ ಅಂಶಗಳಲ್ಲಿ ನಾವು ಇದನ್ನು ನೋಡ್ತಾ ಹೋಗ್ಬೋದು. ಹಾಗಾದರೆ ಇದಾದಮೇಲೆ ನಾವು ಕ್ರಿಸ್ತಶಕ 1737ರಲ್ಲಿ ಮರಾಠರು ಸಾಲೆಸೆಟ್ ಮತ್ತು ಬೆಸ್ಸಿನ್ಗಳನ್ನು ಡ್ಯಾಶ್ರಿಂದ ವಶಪಡಿಸಿಕೊಂಡರು ಅಂತ. ನೋಡಿ, ನಿಮಗೆ ಸಾಲೆಸೆಟ್ ಮತ್ತು ಬೆಸ್ಸಿನ್ ಅಂತಕ್ಕಂಥ ಬಂದರುಗಳು ಅಂತಕ್ಕಂಥದ್ದೇನಿದೆ ಈ ಬಂದರುಗಳನ್ನು ಮರಾಠರು ಯಾರಿಂದ ವಶಪಡಿಸಿಕೊಂಡರು 1737ನಲ್ಲಿ ಪೇಶ್ವೆಗಳ ಆಡಳಿತ ಆರಂಭಗೊಂಡಂಥ ಸಂದರ್ಭದಲ್ಲಿ ಈ ಒಂದು ಪೋರ್ಚುಗೀಸರೇನಿದ್ದಾರೆ ಈ ಪೋರ್ಚುಗೀಸರಿಂದ ವಶಪಡಿಸಿಕೊಂಡಿದ್ದು ಅಂತ ಗೊತ್ತಿರಬೇಕು ನಿಮಗೆ. ಈ ಪೋರ್ಚುಗೀಸರಿಂದ ಇದು ವಶಪಡಿಸಿಕೊಂಡಿದ್ದು ಅಂತ ನಿಮಗೆ ಮಾಹಿತಿ ಗೊತ್ತಿರಬೇಕು ಸ್ನೇಹಿತರೆ. ಹಾಗೆ ಆರ್ಕಾಟ್ ನವಾಬರಿದ್ದಾರೆ, ನಿಜಾಮರಿದ್ದಾರೆ, ಬ್ರಿಟಿಷರಿದ್ದಾರೆ. ಆದರೆ ಇವರೆಲ್ಲರೂ ಸಹ ಹೋರಾಟಗಳು ನಡೀತಾ ಇತ್ತು. ಆದರೆ ಪೋರ್ಚುಗೀಸರಿಂದ ಇದು ವಶಪಡಿಸಿಕೊಂಡ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಭಾರತದಲ್ಲಿ ರೈಲ್ವೆ ಮಾರ್ಗ ಮತ್ತು ತಂತಿ ಸೌಲಭ್ಯವನ್ನು ಜಾರಿಗೆ ತಂದವರು ಅಥವಾ ಜಾರಿಯಲ್ಲಿ ತಂದವರು ಯಾರು? ನೋಡಿ, ಲಾರ್ಡ್ ರಿಪ್ಪನ್ ಬಗ್ಗೆ, ಕ್ಯಾನಿಂಗ್ ಬಗ್ಗೆ, ಆರ್ಡಿಂಜ್ ಬಗ್ಗೆ, ಡಾಲೌಸಿ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿದೆ. ನೋಡಿ, ಫಸ್ಟು 1853ರಲ್ಲಿ ಈ ಮುಂಬೈ ಟು ತಾಣ ರೈಲು ಸಂಚಾರ ಆಗಿತ್ತು. ಹಾಗೆ ಟೆಲಿಫೋನ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ 1852ರಲ್ಲಿ ಆದಂಥ ಘಟನೆಗಳೇನಿದೆ ಈ ತಂತಿ ಸೌಲಭ್ಯ. ಯಾಕೆಂದರೆ ಇದಕ್ಕೆ ನೀವು ಸಿಂಪಲಾಗಿ ಉತ್ತರವನ್ನು ಬರಿಬೋದು. ಲಾರ್ಡ್ ಡಾಲೌಸಿ ಅಂತಕ್ಕಂಥದ್ದು ಈತನನ್ನು ಫಾದರ್ ಆಫ್ ಇಂಡಿಯನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಕರಿತೀವಿ.
ನೆಕ್ಸ್ಟ್ ಹಾಗಾದರೆ ಆರ್ಡಿಂಜ್ ಅಂದರೆ ನಿಮಗೆ ಗೊತ್ತಿದೆ, ಆರ್ಡಿಂಜ್ ಸೆಕೆಂಡ್ ಕಾಲದಲ್ಲಾಗಿದ್ದು 1911 ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿ ಇರ್ಬೋದು, ಪಾರ್ಟಿಷನ್ ಆಫ್ ಬಂಗಾಳ ಕ್ಯಾನ್ಸಲ್ ಆಗಿದ್ದಿರ್ಬೋದು, 5ನೇ ಜಾರ್ಜ್ ಭಾರತಕ್ಕೆ ಬಂದಿದ್ದಿರ್ಬೋದು. ಲಾರ್ಡ್ ಕ್ಯಾನಿಂಗ್ ಅಂದರೆ 1857 ಒಂದು ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೆದಾಗಿದ್ದಂಥವನು ಯಾರು ಅಂದರೆ ಈ ವೈಸರಾಯಿ ಮತ್ತು ಗವರ್ನರ್ ಯಾರು ಅಂದರೆ ಲಾರ್ಡ್ ಕ್ಯಾನಿಂಗ್. ನೆಕ್ಸ್ಟು ಲಾರ್ಡ್ ರಿಪ್ಪನ್ ಬಗ್ಗೆ ಮತ್ತು ಲಿಟ್ಟನ್ ಬಗ್ಗೆ ಗೊತ್ತಿದೆ. ಲಾರ್ಡ್ ರಿಪ್ಪನ್ನನ್ನು ನಾವು ಫಾದರ್ ಆಫ್ ಇಂಡಿಯನ್ ಲೋಕಲ್ ಗೌರ್ಮೆಂಟ್ ಅಂತ ಕರಿತೀವಿ. ಮತ್ತು ಆತ ಈ ಒಂದೇನು ಜನಗಣತಿ ಇರ್ಬೋದು, ಫ್ಯಾಕ್ಟ್ರಿ ಆ್ಯಕ್ಟ್ ಇರ್ಬೋದು, ವರ್ನಾಕ್ಯುಲಸ್ ಪ್ರೆಸ್ ಆ್ಯಕ್ಟನ್ನು ರದ್ದತಿ ಮಾಡಿದ್ದಿರ್ಬೋದು, ಇಲ್ಬರ್ಟ್ ಮಸೂದೆಯನ್ನು ತಂದಿರ್ಬೋದು, ಇವೆಲ್ಲ ರಿಪ್ಪನ್ಗೆ ಸಂಬಂಧಿಸಿದಂಥ ವಿಚಾರಗಳು. ಎಸ್, ಹಾಗಾದರೆ 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಲಾರ್ಡ್ ಡಾಲೋಸಿ ಅಂತ ಸ್ನೇಹಿತರೆ ಗೊತ್ತಿರಲಿ. ನೆಕ್ಸ್ಟ್ ಭಕ್ತಿ ಪಂಥದ ರಾಮಾನಂದರು. ನೋಡಿ, ಉತ್ತರ ಭಾರತದ ಮೊದಲ ಭಕ್ತಿ ಸುಧಾರಕ. ಈ ಉತ್ತರ ಭಾರತದ ಮೊದಲ ಭಕ್ತಿ ಸುಧಾರಕ ಅಂದರೆ ಉತ್ತರ ಪ್ರದೇಶದಲ್ಲಿ ಇದ್ದಂಥವ್ರು ಉತ್ತರ ಭಾರತದ ಮೊದಲ ಭಕ್ತಿ ಸುಧಾರಕ. ಇವರು ಡ್ಯಾಶ್ ಅನುಯಾಯಿಯಾಗಿದ್ದರು ಅಂತ. ನೋಡಿ, ಮಧ್ವಾಚಾರ್ಯರು ಹೇಳ್ತಕ್ಕಂಥದ್ದು ಇವರು ಒಂದು ದ್ವೈತ ಸಿದ್ಧಾಂತ, ಜೀವಾತ್ಮ ಪರಮಾತ್ಮ ಬೇರೆ ಅಂತ. ಆಳ್ವರು ಮ್ಯಾನ್ಮಾರು ಅಂತಕ್ಕಂಥವ್ರು ಏನಿದ್ದಾರೆ ಇವರು ತಮಿಳುನಾಡಿನ ಸಂಗಮ್ ಅಥವಾ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಅಥವಾ ಮೂಲ ತಮಿಳುನಾಡು. ಶಂಕರಾಚಾರ್ಯರು ಏನಿದ್ದಾರೆ ಇವರು ಅದ್ವೈತ ಸಿದ್ಧಾಂತಕ್ಕೆ ಜೀವಾತ್ಮ ಪರಮಾತ್ಮ ಒಂದೇ ಅಂತ ಹೇಳಿದವರು. ಆದರೆ ಶ್ರೀ ರಾಮಾನುಜಾಚಾರ್ಯರು ಏನಿದ್ದಾರೆ ಈ ಶಕ್ತಿ ವಿಶಿಷ್ಟ ತಮಿಳುನಾಡಿನ ಪೆರಂಬದೂರಿನಲ್ಲಿ ಮತ್ತು ಈ ಶ್ರೀರಂಗಪಟ್ಟಣದ ಅಥವಾ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಬಂದು ಹೊಯ್ಸಳರ ಬಿಟ್ಟಿ ದೇವನ ಆಸ್ಥಾನದಲ್ಲಿದ್ದಂಥವ್ರು ಯಾರು ಅಂದರೆ ಶ್ರೀ ರಾಮಾನುಜಾಚಾರ್ಯ. ಇವರ ಒಂದು ದಾರ್ಶನಿಕ ತತ್ವಗಳನ್ನು ಅನುಯಾಯಿಯಾಗಿದ್ದರು. ಹಾಗೆ ಭಕ್ತಿ ಪಂಥದ ರಾಮಾನಂದರು ಉತ್ತರ ಭಾರತದ ಮೊದಲ ಭಕ್ತಿ ಸುಧಾರಕ. ಕಬೀರರಿರ್ಬೋದು, ಮೀರಾಬಾಯಿ ಇರ್ಬೋದು, ಇವರೆಲ್ಲ ರಾಮಾನಂದರ ಶಿಷ್ಯರು ಅಂತ ನಿಮಗೆ ಗೊತ್ತಿರಬೇಕು. ಎಸ್, ಅದಾದಮೇಲೆ ಫರ್ಡಿನಾಂಡ್ ದೊರೆ ಮತ್ತು ರಾಣಿ ಇಸಾಬೆಲ್ಲರು ರಾಜಾಶ್ರಮ ನೀಡಿದ್ದು ಈ ಕ್ರಿಸ್ಟೋಫರ್ ಕೊಲಂಬಸ್, ಅಮೇರಿಕವನ್ನು ಇನೋವೇಟ್ ಮಾಡಿದಂತಹ ಅಥವಾ ಸಂಶೋಧಿಸಿದಂಥ ಕ್ರಿಸ್ಟೋಫರ್ ಕೊಲಂಬಸ್ ಅಂತಕ್ಕಂಥವನೇನೆಂದರೆ ಡಚ್ ನಾವಿಕ, ಇಟಲಿಯನ್ ನಾವಿಕ, ಸ್ಪೇನ್ ನಾವಿಕ ಮತ್ತು ಪೋರ್ಚುಗೀಸ್ ನಾವಿಕ. ನೋಡಿ, ನೀವು ಫರ್ಡಿನಾಂಡ್ ಮೆಗಲಾನ್ ಬಗ್ಗೆ ಓದಿರ್ತೀರ, ಬಾರ್ತಿಲೋಮಿ ಡಯಸ್ ಟಚ್ ಆಗಿದ್ರ ಬಗ್ಗೆ ನೀವು ಓದಿರ್ತೀರ ಕೇಪ್ ಆಫ್ ಗುಡ್ ಹೋಪಲ್ಲಿ. ಹಾಗೆ ನೀವು ಈ ವಾಸ್ಕೋಡಿ ಗಾಮನ್ ಬಗ್ಗೆ ಓದಿರ್ತೀರ ಪೋರ್ಚುಗೀಸಿಂದ. ಆದರೆ ಈ ಫರ್ಡಿನಾಂಡ್ ದೊರೆ ಮತ್ತು ರಾಣಿ ಇಸಬೆಲ್ಗೆ ಸಂಬಂಧಿಸಿದಂತೆ ಈತ ಎಲ್ಲಿ ಅವನಂದರೆ ಇಟಲಿಯನ್ ನಾವಿಕ ಅಂತ ಗೊತ್ತಿರಬೇಕು. ಇಟಲಿಯನ್ ನಾವಿಕ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಎಸ್, ಅದಾದಮೇಲೆ ಲಿಯೋನಾರ್ಡೋ ಡಾ ವಿನ್ಸಿ ಪ್ರಸಿದ್ಧ ಮೊನಾಲಿಸಾ. ಲಿಯೋನೋ ಡಾರ್ವಿನ್ಸಿಯ ಬಗ್ಗೆ ನಿಮಗೆ ಗೊತ್ತಿದೆ. ಪ್ರಸಿದ್ಧ ಮೊನಾಲಿಸಾ ಚಿತ್ರವನ್ನು ಡ್ಯಾಶ್ನಲ್ಲಿ ಸಂರಕ್ಷಿಸಿ ಇಡಲಾಗಿದೆ ಅಂತ. ನೋಡಿ, ಪ್ಯಾರಿಸ್ನ ಒಂದು ಲೇವರ್ ಮ್ಯೂಸಿಯಂ ಅಂತಿದೆ, ಪ್ಯಾರಿಸ್ನ ಏಬರ್ಟ್ ಮ್ಯೂಸಿಯಂ ಅಂತಿದೆ, ಲಂಡನ್ನ ವಿಕ್ಟೋರಿಯಾ ಮತ್ತು ಆಲ್ಬರ್ಟ್ ಮ್ಯೂಸಿಯಂ ಅಂತಿದೆ, ಲಂಡನ್ನಿನ ಒಂದು ಬ್ರಿಟಿಷ್ ಮ್ಯೂಸಿಯಂ ಅಂತ ಇದೆ. ನೋಡಿ, ಈಗ ಹಾಗಾದರೆ ಈ ಪ್ಯಾರಿಸ್ನ ಲೇವರ್ ಮ್ಯೂಸಿಯಂ ಮತ್ತು ಈ ಪ್ಯಾರಿಸ್ನ ಏಬರ್ಟ್ ಮ್ಯೂಸಿಯಮ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಸಹ ನಿಮಗೆ ಕೇಳ್ತಾ ಹೋಗ್ಬೋದು. ನೋಡಿ, ಇಲ್ಲಿ ಈ ಪ್ಯಾರಿಸ್ನ ಈ ಲೋವರ್ ಮ್ಯೂಸಿಯಂ ಅಂತಕ್ಕಂಥದ್ದು ಏನಿದೆ, ಈ ಲೋವರ್ ಮ್ಯೂಸಿಯಮಲ್ಲಿ ಈ ಲಿಯೋನಿಸಾ ಡಾವಿನ್ಸಿ ಅವರ ಪ್ರಸಿದ್ಧ ಮೊನಾಲಿಸಾ ಚಿತ್ರವನ್ನು ಇಡಲಾಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿಲ್ಲ. ನೆಕ್ಸ್ಟ್ ಸ್ನೇಹಿತರೆ, ಅದಾದಮೇಲೆ ಮಾರ್ಟಿನ್ ಲೂಥರ್ ಚರ್ಚಿನ. ನೋಡಿ, ಮಾರ್ಟಿನ್ ಲೂಥರ್ ಕಿಂಗ್ ಬೇರೆ. ಮಾರ್ಟಿನ್ ಲೂಥರ್ ಕಿಂಗು ಅಮೇರಿಕದ ಅಧ್ಯಕ್ಷ. ಮಾರ್ಟಿನ್ ಲೂಥರ್ ಅಂತಕ್ಕಂಥವನು ಈ ಕ್ಯಾಥೋಲಿಕ್ ಧರ್ಮದ ವಿರುದ್ಧ ಪ್ರೊಟೆಸ್ಟೆಂಟ್ ಧರ್ಮವನ್ನು ಹುಟ್ಟು ಹಾಕಿದವನು ಯಾರು ಅಂದರೆ ಮಾರ್ಟಿನ್ ಲೂಥರ್. ಚರ್ಚಿನ ಈ ದುರ್ವ್ಯವಹಾರಗಳನ್ನು ಏನು ಈ ತಪ್ಪು ಮಾಡಿ ಒಂದು ಹಣವನ್ನು ಕೊಟ್ಟು ಪತ್ರವನ್ನು ಏನು ಪಡಿತಾ ಇದ್ರು, ಈ ದುರ್ವ್ಯವಹಾರಗಳನ್ನು 95 ಸಂತತಿಗಳನ್ನು ಪಟ್ಟಿ ಮಾಡಿ ಡ್ಯಾಶ್ ಚರ್ಚ್ನ ಗೋಡೆಯ ಮೇಲೆ ಅಂಟಿಸಿದ್ದನು ಅಂತ. ಜರ್ಮನಿಯ ಕ್ಯಾಥ್ರೆಟೆಲ್ ಅಂತಕ್ಕಂಥದ್ದಿದೆ, ಜರ್ಮನಿಯ ವಿಟೆನ್ಬರ್ಗ್ ಅಂತಿದೆ, ರೋಮಿನ ಸಂತ ಬಾರ್ಬಾರಾ ಅಂತಿದೆ, ಪ್ಯಾರಿಸ್ನ ಪ್ಯಾಥಿಯೋನ್ ಅಂತಕ್ಕಂಥದ್ದಿದೆ. ಆಲ್ಮೋಸ್ಟ್ ನಿಮ್ಮ ಹೈಸ್ಕೂಲ್ ಟೀಚರ್ಲೆಲ್ಲ ಅಥವಾ ನಿಮ್ಮ GPST HRT ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳೋ ಸಾಧ್ಯತೆ ಇರುತ್ತೆ. ಜರ್ಮನಿಯ ಈ ವಿಟೆನ್ಬರ್ಗ್ ಅಂತ ಏನಿದೆ, ಈ ಜರ್ಮನಿಯ ವಿಟೆನ್ಬರ್ಗಿಗೆ ಸಂಬಂಧಿಸಿದಂತೆ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಅದಾದಮೇಲೆ ನಮಗೆ ವಿಜಯನಗರದ ಪರಂಪರೆಯನ್ನು ಮುಂದುವರಿಸಿ ಕೆಳಗಿನ ಯಾವ ಒಡೆಯರು ಶ್ರೀರಂಗಪಟ್ಟಣದಲ್ಲಿ ಮಹಾನವಮಿ ದರ್ಬಾರನ್ನು ನಡೆಸಿದರು? ನೋಡಿ, ಶ್ರೀರಂಗಪಟ್ಟಣಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ ಫಸ್ಟು ನಮಗೆ ಈ ಒಂದು ಹೊಯ್ಸಳರ ಸಾಮಂತರಾಗಿ ಮುಂದೆ ಬಂದಂಥವ್ರು ಯಾರು ಅಂದರೆ ಈ ವಿಜಯನಗರ ಡೈನೆಸ್ಟಿ. ಈ ವಿಜಯನಗರ ಡೈನೆಸ್ಟಿಯ ಕೊನೆಯ ಭಾಗದಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಒಡೆಯರು ಇವರೇನು ಮಾಡ್ತಾರೆ, ಮೈಸೂರು ಒಡೆಯರು ಅಂತಕ್ಕಂಥವ್ರು ಆಳ್ವಿಕೆಗೆ ಬರ್ತಾರೆ. ಈ ಒಡೆಯರಿಗೆ ಸಂಬಂಧಿಸಿದಂತೆ 1610ರಲ್ಲಿ ಈ ಮಹಾನವಮಿ ಅಥವಾ ಈ ದರ್ಬಾರನ್ನು ಸ್ಟಾರ್ಟ್ ಮಾಡಿದಂಥವ್ರು ಯಾರು ಅಂತ ಪ್ರಶ್ನೆಯಲ್ಲಿ ಕೇಳಿದ್ದಾರೆ.
ನಿಮಗೆ ಗೊತ್ತಿದೆ ಯಾರು ಅಂದರೆ ಈ ರಾಜ ಒಡೆಯರು. ಈ ರಾಜ ಒಡೆಯರ ಕಾಲದಲ್ಲಿಯೇ ಶ್ರೀರಂಗಪಟ್ಟಣದ DC ಹೆಂಡತಿ ಹಲ್ಮೆಲಮ್ಮ ಏನಾಗ್ತಾರೆ, ಶಾಪವನ್ನು ಹಾಕ್ತಾರೆ. ತಲಕಾಡು ಮರಳಾಗಲಿ ಮಾಲಂಗಿ ಮಡಿವಾಗಲಿ ಮೈಸೂರು ಒಡೆಯರಿಗೆ ಮಕ್ಕಳಾಗದಿರಲಿ ಅಂತ. ಹಾಗೆ 10ನೇ ಚಾಮರಾಜ ಒಡೆಯರು, ನವಕೋಟಿ ನಾರಾಯಣ ಚಿಕ್ಕದೇವರಾಜ ಒಡೆಯರು. ಈ ಕಳೆದ ತರಗತಿಯಲ್ಲೆಲ್ಲ ಇವ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ಅದನ್ನು ನೀವು ನೀಟಾಗಿ ನೋಡ್ಕೋಬೇಕು. ಹಾಗಾದರೆ ಅದಾದಮೇಲೆ ಕಂಠೀರವ ನರಸರಾಜ ವಿಜಯಂ ಕೃತಿಯ ಕರ್ತೃ ಯಾರು ಅಂತಕ್ಕಂಥದ್ದು ನೋಡಿ. ಲಿಂಗಣ್ಣ ಕವಿ, ಮಲ್ಲಣಾಚಾರ್ಯ, ತಿರುಮಲಾರ್ಯ ಮತ್ತು ಗೋವಿಂದ ವೈದ್ಯ ಅಂತ ನೋಡಿ. ಇಲ್ಲಿ ಕಂಠೀರವ ನರಸರಾಜ ವಿಜಯಂ ಅಂತಕ್ಕಂಥದ್ದು ನಿಮ್ಮ ಮೈಸೂರು ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂಥ ಒಂದು ಕೃತಿ. ಈ ಕೃತಿಯನ್ನು ನಾವು ಯಾವ ರೀತಿ ಬೆಳಕಿಗೆ ಬಂತು ಮತ್ತು ಅದರ ವಿಶೇಷತೆಗಳೇನು ಅಂದರೆ, ಈ ಗೋವಿಂದ ವೈದ್ಯ ಅಂತಕ್ಕಂಥವ್ರು ಏನಿದ್ದಾರೆ ಇದು ಇವರ ಕರ್ತೃ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಇದರ ಕರ್ತೃ ಯಾರು ಅಂದರೆ ಗೋವಿಂದ ವೈದ್ಯ ಅಂತಕ್ಕಂಥದ್ದು ನಿಮಗೆ ಗೊತ್ತಿರೋದು. ಹಾಗಾದರೆ ಇವೆರಡೂ ಕಾನ್ಸೆಪ್ಟ್ಗಳ ಮೇಲೆ ನಾವೀಗ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ರೈಟ್ ಆನ್ಸರ್ ಯಾರು ಅಂದರೆ ಗೋವಿಂದ ವೈದ್ಯ. ನೆಕ್ಸ್ಟ್ ಅದಾದಮೇಲೆ ನಮಗೆ 1000 ಕ್ರಿಸ್ತಶಕ 1760ರಲ್ಲಿ ಕೆಳಗಿನ ಯಾವ ಒಗ್ಗೂಟಿದೆ ಅಂದರೆ ಒಗ್ಗೂಡಿದ ಸೈನ್ಯ ಜಾಮೊರಿನ್ನನ ದೊರೆಯನ್ನು, ಜಾಮೊರಿನ್ ಅಂತಕ್ಕಂಥ ಪ್ಲೇಸ್ ಕೇರಳದ ಕಲ್ಲಿಕೋಟೆಯ ಜಾಮೊರಿನ್ ಏನಿದೆ ಅಲ್ಲಿನ ಸೋಲಿಸಿತು ಅಂತಕ್ಕಂಥದ್ದಿದೆ. ಯಾರ್ಯಾರು ಅಂತ ನೋಡಿ. ಇಲ್ಲಿ ಪಾಲ್ಘಾಟಿನ ಕೋಮು ಮತ್ತು ಅಚ್ಚನ್ ಮತ್ತು ಬ್ರಿಟಿಷರು, ಪಾಲ್ಘಾಟಿನ ಕೋಮು ಅಚ್ಚನ್ ಮತ್ತು ಫ್ರೆಂಚರು, ಮೈಸೂರಿನ ಹೈದರಾಲಿ ಮತ್ತು ಪಾಲ್ಘಾಟಿನ ಕೋಮು ಅಚ್ಚನ್, ಹಾಗೆ ಮೈಸೂರಿನ ಹೈದರಾಲಿ ಮತ್ತು ಫ್ರೆಂಚರು ಅಂತ. ಬಟ್ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಈ ರೀತಿಯಾದಂಥ ಮೈಸೂರಿನ ಹೈದರಾಲಿ ಮತ್ತು ಪಾಲ್ಘಾಟಿನ ಕೋಮು ಅಚ್ಚನ್ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಈ ಒಂದು ಸಬ್ಜೆಕ್ಟ್ ಟೀಚರ್ ಸೋಷಿಯಲ್ ಸೈನ್ಸ್ಗೆ ಓದುವಾಗ ಇಷ್ಟೆಲ್ಲ ಡೆಪ್ತ್ ಪ್ರಶ್ನೆಗಳು ಬರೋ ಸಾಧ್ಯತೆಗಳಿರುತ್ತೆ. ಇದನ್ನು ನೀವು ಸರಿಯಾಗಿ ತಿಳ್ಕೊಂಡಿರಬೇಕು. ಹಾಗಾದರೆ ಈ ಕಂಟೆಂಟ್ ಆದಮೇಲೆ ನಾವು ವಿಜಯನಗರ ಸಾಮ್ರಾಜ್ಯದ ನಾಯಕರು ಡ್ಯಾಶ್ ಆಗಿದ್ದರು ಅಂತಕ್ಕಂಥದ್ದು. ಪ್ರಾದೇಶಿಕ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದ ಸೇನಾಪತಿಗಳು, ದೊಡ್ಡ ದೊಡ್ಡ ದೇವಾಲಯಗಳ ಅರ್ಚಕರು, ಆಡಳಿತ ಅಧಿಕಾರಿಗಳು, ಪದಾತಿ ಸೈನಿಕರು ಅಂತ ನೋಡಿ. ವಿಜಯನಗರ ಕಾಲದಲ್ಲಿ ರಾಜ್ಯಗಳನ್ನು ರಾಜ್ಯಗಳು ಅಂತಲೇ ಕರಿತಾ ಇದ್ರು. ಈ ಪ್ರಾದೇಶಿಕ ಆಡಳಿತ ಅಂದರೆ ಇದು ಒಂದು ವಿಶಾಲವಾದಂಥ ಸ್ಥಳದಲ್ಲಿದ್ದರಿಂದ ಪ್ರಾದೇಶಿಕ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದ ಸೇನಾಪತಿಗಳನ್ನು ವಿಜಯನಗರ ಸಾಮ್ರಾಜ್ಯದ ನಾಯಕರು ಡ್ಯಾಶ್ ಆಗಿದ್ದರು. ಅಂದರೆ ಪ್ರಾದೇಶಿಕ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದ ಸೇನಾಪತಿಗಳು ಅನ್ನೋದು ರೈಟ್ ಆನ್ಸರ್. ಸೇನಾಪತಿಗಳು ಅನ್ನೋದು ರೈಟ್ ಆನ್ಸರ್ ಗೊತ್ತಿರಬೇಕು. 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದು ನಿಮಗೆ ಗೊತ್ತಿರಬೇಕು. 1856ರಲ್ಲಿ ಜನರಲ್ ಸರ್ವೀಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟನ್ನು, ಈ ಎನ್ಲಿಸ್ಟ್ಮೆಂಟ್ ಆ್ಯಕ್ಟನ್ನು ಯಾರು ತಂದರು ಅಂತಕ್ಕಂಥದ್ದು ಆರ್ಡಿಂಜ್ ಇದೆ, ವಿಲಿಯಂ ಪಿಟ್ ಇದೆ, ಹಾಗೆ ಲಾರ್ಡ್ ಕ್ಯಾನಿಂಗ್ ಇದೆ, ಹಾಗೆ ಲಾರ್ಡ್ ವೆಲ್ಲೆಸ್ಲಿ ಇದೆ. ನೋಡಿ, 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಈ ಆ್ಯಕ್ಟ್ ಒಂದು ಕಾರಣ ಆಗುತ್ತೆ. ಈ ಆ್ಯಕ್ಟ್ ಒಂದು ಕಾರಣ ಆಗುತ್ತೆ. ಈಗ ನಿಮಗೆ ಸಿಂಪಲ್ಲಾಗಿ ಗೊತ್ತಾಯಿತು. ಹಾಗಾದರೆ ಈ ಟೈಮಲ್ಲಿ ಯಾರು ನಮಗೆ ಗವರ್ನರ್ ಇದ್ದರು ಅಂದರೆ ಲಾರ್ಡ್ ಕ್ಯಾನಿಂಗ್. ನೋಡಿ, ಭಾರತೀಯ ಸೈನಿಕರು ಟೈಮ್ ಬಿದ್ದರೆ ಅಥವಾ ಈ ಸೈನಿಕರೇನಾದರೂ ಕೆಲಸ ಬಿದ್ದರೆ ಈ ವಿದೇಶದಲ್ಲಿ ಸೇವೆಯನ್ನು ಸಲ್ಲಿಸೋದಕ್ಕೆ ಸಿದ್ಧರಿರಬೇಕು ಅಂತ ಹೇಳ್ತಾಯಿದೆ ಜನರಲ್ ಸರ್ವೀಸಸ್. ಈ ಜನರಲ್ ಸರ್ವೀಸಸ್ ಬಗ್ಗೆ ಹೇಳ್ತಾ ಇದೆ. ಅಂದರೆ ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್ ಯಾವುದ್ರ ಬಗ್ಗೆ ಹೇಳುತ್ತೆ ಅಂದರೆ ನಮ್ಮ ದೇಶದ ಸೈನಿಕರು ವಿದೇಶದಲ್ಲೂ ಸೇವೆ ಸಲ್ಲಿಸೋದಕ್ಕೆ ಸಿದ್ಧರಿರಬೇಕು ಅನ್ನುವಂಥ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥ ಆ್ಯಕ್ಟು ಇದಾಗಿದೆ 1856. ಇದು ಲಾರ್ಡ್ ಕ್ಯಾನಿಂಗ್ ಕಾಲದಲ್ಲಿ ಬಂದಂಥ ಘಟನೆ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಈ ಪ್ರಶ್ನೆ ಆದಮೇಲೆ 1857ರ ಸೆಪ್ಟೆಂಬರ್ಲಿ ಕೊನೆಯ ಮೊಘಲ್ ಸಾಮ್ರಾಟ ಬಹದ್ದೂರ್ ಶಾನು ಗಡೀಪಾರು ಮಾಡಿದ್ದು ಇಲ್ಲಿ. ನೋಡಿ, ಬಹದ್ದೂರ್ ಶಾ ಇಲ್ಲಿರ್ತಾನೆ, ದೆಹಲಿಯಲ್ಲಿರ್ತಾನೆ. ದೆಹಲಿಯಲ್ಲಿದ್ದಂಥ ಬಹದ್ದೂರ್ ಶಾನನ್ನು ಕೆಂಪು ಕೋಟೆಯಿಂದ ಹೊರಹಾಕಿ ಏನು ಮಾಡ್ತಾರೆ, ಜಾನ್ ನಿಕೋಲಸ್ ಇವರೆಲ್ಲ ಇವನನ್ನು ಹೊರ ಹಾಕಿಬಿಡ್ತಾರೆ. ಹಾಗೆ ಭಕ್ತ ಖಾನ್ ಅಂತಕ್ಕಂಥವನು ಇಲ್ಲಿ ದಂಗೆ ನಾಯಕತ್ವ ವಹಿಸ್ತಾನೆ. ಚಕ್ರವರ್ತಿ ಮೊಘಲ್ ಬಾದ್ಶಾ ಅಂತ ಬಿರುದನ್ನು ತಳ್ಳಿ ಹಾಕಿ ಈ ಬರ್ಮಾದ ರಂಗೋನ ಜೈಲಿಗೆ ಏನು ಮಾಡ್ತಾರೆ, ಇವನನ್ನು ಗಡೀಪಾರು ಮಾಡಲಾಗುತ್ತೆ. 2ನೇ ಬಹದ್ದೂರ್ ಶಾ, ಕೊನೆಯ ಮೊಘಲ್ ಚಕ್ರವರ್ತಿ 2ನೇ ಬಹದ್ದೂರ್ ಶಾ, ಇವನು 1862ರಲ್ಲಿ ಇದೇ ರಂಗೋನ ಜೈಲಲ್ಲಿ ಏನು ಮಾಡ್ತಾನೆ, ಮರಣ ಹೊಂದಿದ ಅಂತ ಗೊತ್ತಿರಬೇಕು. ಇದೇ ರಂಗೋನ ಜೈಲಲ್ಲಿ ಇವನು ಮರಣ ಹೊಂದಿದ ಅಂತಕ್ಕಂಥದ್ದು ಗೊತ್ತಿರಬೇಕು. ಬರ್ಮಾದ ರಂಗೋನ. ನೆಕ್ಸ್ಟ್ ಕೆಳಗಿನ ಯಾವುದನ್ನು ಮುಸ್ಲಿಂ ಲೀಗ್ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎರಡೂ ಪಕ್ಷಗಳು ತಿರಸ್ಕರಿಸಿದವು? ನೋಡಿ, ಇಲ್ಲಿ ಜಿನ್ನಾ ಅವರ ಯೋಜನೆಗಳಿದೆ, ಹಾಗೆ CR ದಾಸ್ ಸೂತ್ರಗಳಿದೆ, ಲಾರ್ಡ್ ಮೌಂಟ್ ಬ್ಯಾಟನ್ ಅಥವಾ ಡಿಕ್ಕಿ ಬರ್ಡ್ ಪ್ಲ್ಯಾನ್ ಇದೆ. ಆದರೆ 1942ರ ಕ್ರಿಪ್ಸ್ ಕಮಿಷನ್ ಏನಿದೆ, ಈ ಕ್ರಿಪ್ಸ್ ಕಮಿಷನನ್ನು ಮುಸ್ಲಿಂ ಲೀಗ್ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎರಡೂ ಸಹ ಹೋಗಲಾಡಿಸೋದಕ್ಕೆ ಮುಖ್ಯ ಕಾರಣ ಆಯಿತು ಅಂತಕ್ಕಂಥದ್ದು ಗೊತ್ತಿರಬೇಕು. ಇದೇ ರೀತಿಯಾಗಿ ನಾನು HSTRಗೆ ಸುಮಾರು 5ನೇ ವಿಡಿಯೋವನ್ನು HSTR ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ, ಶೇರ್ ಮಾಡಿ ಅಂತ ಹೇಳ್ತಾ
ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್, ಒನ್ ಆ್ಯಂಡ್ ಆಲ್.